ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಜಾಬು ನಿಷೇಧ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಮಾಡಿಲ್ಲ. ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆ 1964 ಎಜುಕೇಷನ್ ಆ್ಯಕ್ಟು ಮತ್ತು ರೂಲ್ಸ್ ಮೂಲಕನೇ ಬಂದುಬಿಟ್ಟಿದೆ. ಶಾಲೆಗಳಲ್ಲಿ ಸಮವಸ್ತ್ರ ಇರಬೇಕು ಅನ್ನೋದು 1964ರ ಶಿಕ್ಷಣ ಕಾಯ್ದೆ ಮತ್ತು ಅದರ ನಂತರ ರೂಲ್ಸ್ ಫ್ರೇಮ್ ಏನು ಮಾಡಿದ್ರು, ನಿಯಮಾವಳಿಗಳನ್ನು ರೂಪಿಸಿದ್ರು. ಆಗ ಶಾಲೆ ಮತ್ತು ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಹಿತೆ ಇರಬೇಕು ಅನ್ನುವಂಥ ಸೂಚನೆ ಹಿನ್ನೆಲೆಯಲ್ಲಿ ಆಯಾ ಶಾಲಾ ಕಾಲೇಜುಗಳು ಸಮವಸ್ತ್ರವನ್ನು ನಿಗದಿ ಮಾಡಿದ್ದಾವೆ. ಈಗ ಮುಖ್ಯಮಂತ್ರಿಗಳ ಮುಂದಿರುವಂಥ ಪ್ರಶ್ನೆ, ಶಾಲೆಗಳಲ್ಲಿ ಸಮವಸ್ತ್ರ ಇರಬೇಕಾ ಬೇಡವಾ? ಹಿಜಾಬು ಸಮವಸ್ತ್ರದ ಭಾಗವಾಗಿದ್ದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಈ ಕೆಲವು ಶಾಲೆಗಳಲ್ಲಿ ಟೈ ಹಾಕ್ಕೊಂಡು ಬರೋದು ಸಮವಸ್ತ್ರದ ಭಾಗ, ಶೂಸ್ ಹಾಕ್ಕೊಂಡು ಬರೋದು ಸಮವಸ್ತ್ರದ ಭಾಗ. ಸಮವಸ್ತ್ರದ ಭಾಗ ಆಗದೇ ಇದ್ದರೆ ಅವಕಾಶ ಕೊಡ್ತಾರಾ? ಸಮವಸ್ತ್ರದ ಭಾಗ ಅಲ್ಲದೇ ಇದ್ದರೂ ಕೂಡ ಒಂದು ಮತೀಯ ಓಲೈಕೆ ಕಾರಣಕ್ಕೆ ಅವಕಾಶ ಕೊಟ್ಟರೆ, ನಾಳೆ ನೀಲಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ ಅನ್ನೋರಿಗೆ ಏನು ಹೇಳ್ತೀರಿ? ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅನ್ನೋರಿಗೆ ಏನು ಹೇಳ್ತೀರಿ? ನಾನು ಟೋಪಿ ಹಾಕ್ಕೊಂಡು ಬರ್ತೀವಿ ಅನ್ನೋರಿಗೆ ಏನು ಹೇಳ್ತೀರಿ? ಆಗ ಸಮವಸ್ತ್ರವನ್ನು ಯಾವ ಉದ್ದೇಶಕ್ಕೆ ತರಬೇಕು ಅಂತ ಶಿಕ್ಷಣ ತಜ್ಞರು ಆಲೋಚನೆ ಮಾಡಿದ್ರು. ಅವ್ರ ಉದ್ದೇಶ ಇದ್ದಿದ್ದು ಭಾಳ ಸ್ಪಷ್ಟವಾಗಿ ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಇರಬಾರ್ದು, ಶ್ರೀಮಂತ ಬಡವ ಅನ್ನುವಂಥ ಭೇದ ಇರಬಾರ್ದು. ಮಕ್ಕಳಲ್ಲಿ ನಾನು ಈ ಜಾತಿ ಆ ಜಾತಿ ಅನ್ನುವಂಥ ಭಾವನೆ ಇರಬಾರ್ದು. ಎಲ್ಲ ವಿದ್ಯಾರ್ಥಿಗಳು ನಾವು ಸಮಾನರು, ನಾವು ಒಂದು ಸಮಾನರು ಮತ್ತು ಒಂದು ಅನ್ನೋ ಭಾವನೆಯಿಂದ ಬರಬೇಕು ಅನ್ನುವ ಉದ್ದೇಶದಿಂದ ಇವೆಲ್ಲವನ್ನು ಕೂಡ ತಂದಿದ್ದು. ಈಗ ಮುಖ್ಯಮಂತ್ರಿಗಳು ಹಿಜಾಬನ್ನು ಶಾಲೆಗಳಲ್ಲೂ ಕಂಪಲ್ಸರಿ ಮಾಡ್ತಾರಾ? ಅವ್ರು ಸ್ವಲ್ಪ ಸ್ಪಷ್ಟಪಡಿಸ್ಬೇಕು. ಇಲ್ಲದೇ ಇದ್ದರೆ ಈಗ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳು ಬುರ್ಕಾ ಹಾಕಿಯೇ ಹೊರಗೆ ಬರಬೇಕು, 2 ಕಣ್ಣು ಮಾತ್ರ ಕಾಣೋಂಗಿರಬೇಕು, ಇನ್ನೇನು ಕಾಣಬಾರ್ದು, ಕಾಲು ಕೂಡ ಕಾಣಬಾರ್ದು, ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಓಡಾಡಬಾರ್ದು, ಅವರಿಗೆ ಶಿಕ್ಷಣದ ಅಧಿಕಾರ ಇಲ್ಲ, ಅವರಿಗೆ ಉದ್ಯೋಗ ಮಾಡೋ ಅಧಿಕಾರ ಇಲ್ಲ ಅಂಥೇಳಿ ಅವರೆಲ್ಲ ಹಕ್ಕನ್ನು, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ತಾಲಿಬಾನ್ ಮಾದರಿಯನ್ನು ಕರ್ನಾಟಕದಲ್ಲಿ ತರಬೇಕು ಅಂತ ಏನಾರು ಹೊರಟಿದ್ದಾರಾ? ಏನು ಉದ್ದೇಶ ಅವ್ರದ್ದು? ಇದನ್ನು ಸ್ಪಷ್ಟಪಡಿಸ್ಬೇಕು. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವೋ ಅನ್ನೋದನ್ನು ಕೂಡ ಅವ್ರು ಸ್ಪಷ್ಟಪಡಿಸ್ಬೇಕು. ಇಲ್ಲದೇ ಇದ್ದರೆ ನೀವು ಇದಕ್ಕೆ ಅವಕಾಶ ಕೊಡ್ತೀರಿ, ನಾಳೆ ಕೇಸರಿ ಸಾಲಿಗೂ ಅವಕಾಶ ಕೊಡಬೇಕಾಗತ್ತೆ. ಆವಾಗ ಯೂನಿಫಾರ್ಮ್ ಅನ್ನೋದರ ಅರ್ಥ ಏನು? ಅಂದರೆ ಯಾವ ಉದ್ದೇಶಕ್ಕೆ ತಂದ್ವಿ ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಬಿಟ್ಟು ಉಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೂ ಹಿಜಾಬನ್ನು ನಿಷೇಧ ಮಾಡಿಲ್ಲ, ಬುರ್ಕಾವನ್ನು ನಿಷೇಧ ಮಾಡಿಲ್ಲ. ಅವರವ್ರ ವೈಯಕ್ತಿಕ ಆಯ್ಕೆ. ಈಗ ನಾಳೆ ಯಾರಾದರೂ ನಾವು ನಾಗಾ ಸಾಧು ಪರಂಪರೆಯವರು ನಾವು ಬಟ್ಟೆನೇ ಹಾಕಲ್ಲ ಅಂತ ಬಂದರೆ ಏನಾಗ್ಬೋದು ಪರಿಸ್ಥಿತಿ? ಇನ್ನು ಕೆಲವರಿಗೆ ಅನಿಸ್ಬೋದಪ್ಪ, ನಮ್ಮ ಅಪ್ಪ ಅಜ್ಜ ಪಂಚೆನೇ ಉಡ್ತಾಯಿದ್ರು, ನಾನು ಸಿದ್ದರಾಮಯ್ಯನವ್ರ ಥರ ಪಂಚೆ ಉಟ್ಕೊಂಡೇ ಸ್ಕೂಲಿಗೆ ಬರ್ತೀನಿ ಅಂದರೆ ಯೂನಿಫಾರ್ಮ್ ಪರಿಸ್ಥಿತಿ ಏನಾಗ್ಬೋದು? ಆ ಸ್ಕೂಲ್ನಲ್ಲಿ ಒಂದು ಯೂನಿಫಾರ್ಮ್ ಇದೆಯಪ್ಪ, ಪಂಚೆ ತಪ್ಪಲ್ಲ, ನಮ್ಮ ಅಪ್ಪನೂ ಪಂಚೆನೇ ಉಡೋದು, ನಾನು ಈಗ ಪಂಚೆನೇ ಹುಟ್ಟಿದ್ದೀನಿ. ಆದರೆ ಯೂನಿಫಾರ್ಮ್ ಭಾಗ ಅಲ್ಲೇನೋ ಅಲ್ಲೊಂದು ಪ್ಯಾಂಟ್ರಿ ಶರ್ಟ್ ಹಾಕಿರ್ತಾರೆ. ಆಗ ಏನು ಬರುತ್ತೆ ಪರಿಸ್ಥಿತಿ? ಹಾಗಾದ್ರೆ ಯೂನಿಫಾರ್ಮ್ ಯಾಕೆ ತಂದಿದ್ದು? ಇವರು ಮತೀಯವಾದದ ಓಲೈಕೆಗೆ ನೀವು ರಾಜಕಾರಣದ ಭಾಗವಾಗಿ ಶಾಲೆಯಲ್ಲೂ ಇದನ್ನು ಅಳವಡಿಸ್ಬೇಕಾ? ಅವ್ರ ಅಂತರಂಗಕ್ಕೆ ಪ್ರಶ್ನೆ ಮಾಡಲಿ. ಇದು ತಗೊಳ್ಳೋದೇ ಇಲ್ಲ, ನಾವು ಮತ್ತೆ ಇದು ಮುಂದುವರಿಸ್ತೀವಿ ಅಂತ ನೋಡಿ. ನಮಗೇನಂದರೆ ಹಾಗಾದ್ರೆ ಸ್ಕೂಲ್ಗಳಲ್ಲಿ ಹಂಗಾರೆ ಯೂನಿಫಾರ್ಮ್ ಇಲ್ವಾ? ನಾಳೆಯಿಂದ ಸ್ಕೂಲ್ನ ಯೂನಿಫಾರ್ಮ್ ಭಾಗ ಅಲ್ವಾ? ಯಾರು ಯಾವ್ದು ಬೇಕಾದ್ರೂ ಹಾಕೊಂಡು ಬರ್ಬೋದಾ? ಏತಕ್ಕೋಸ್ಕರ ಈ ಥರ ಮಾಡ್ತಾರೆ ಅಲ್ಲ, ಈಗ ನೋಡಿ, ಅವರಿಗೆ 1964 ಎಜುಕೇಷನ್ ಆ್ಯಕ್ಟು ಅದ ನಂತರ ಫ್ರೇಮ್ ಮಾಡಿದಂಥ ರೂಲ್ಸು, ಆ ರೂಲ್ಸಲ್ಲಿ ಏನು ಹೇಳಿದೆ ಏನಾದರೂ ನೋಡಲಿ. ಯಾಕೆ ಯೂನಿಫಾರ್ಮ್ ತಂದಿದ್ದು ಅಂತ ನೋಡಲಿ. ಹೊರಗಡೆ ಯಾರು ಹಿಜಾಬ್ ಬ್ಯಾನ್ ಮಾಡಿದಾರಾ? ಯಾರೂ ಬ್ಯಾನ್ ಮಾಡಿಲ್ಲ. ಹಿಜಾಬ್ ಹಾಕ್ಕೊಂಡು ಬರಬೇಡಿ ಅಂತ ಯಾರು ಹೇಳಿದಾರಾ? ಬುರ್ಕಂಡೆ ಹಾಕೊಂಡು ಬರಬೇಡಿ, ಬುರ್ಕಾ ಹಾಕೊಂಬರ್ಬೇಡಿ ಅಂತಲೇ ಯಾರೂ ಹೇಳಿಲ್ಲ. ಇದು ಮತೀಯವಾದದ ಓಲೈಕೆ ಇದು.